ಫ್ರೆಂಡ್ಸ್ ಆನೆಸ್ಟ್ ಆಗಿ ಹೇಳಿ, ಫೋನ್ ಚಾರ್ಜ್ ಮಾಡೋದು ಬೇಜಾರಾಗ್ತಾ ಇದೆಯಾ? ಡೈಲಿ ಚಾರ್ಜ್ ಮಾಡೋದು ಬೇಜಾರಾಗ್ತಾ ಇದೆಯಾ? ತುಂಬಾ ಇರಿಟೇಟಿಂಗ್ ಕೂಡ ಆಗ್ತಾ ಇದೆಯಾ? ಇದಕ್ಕೆ ಅಂತ ವಿವೋದವರು ಒಂದು ಫೋನ್ನ ಲಾಂಚ್ ಮಾಡಿದ್ದಾರೆ. 6500 mAh ಬ್ಯಾಟ್ರಿ ಇರುವ ವಿವೋ Y21 5G ಸ್ಮಾರ್ಟ್ ಫೋನ್. ಆದರೆ ಬ್ಯಾಟ್ರಿ ಮಾತ್ರ ಸ್ಟ್ರಾಂಗ್ ಇದ್ರೆ ಸಾಕಾ? ಇದರ ಬೇರೆ ಫೀಚರ್ಸ್ ಹೇಗಿದೆ ಇವತ್ತು ಫುಲ್ ಕ್ಲಾರಿಟಿ ಕೊಡ್ತೀನಿ. ಜೊತೆಗೆ ಇದು ನಿಜವಾಗ್ಲೂ ಬಜೆಟ್ ಫ್ರೆಂಡ್ಲಿ ಸ್ಮಾರ್ಟ್ ಫೋನಾ ಅಥವಾ ಇಲ್ಲ ಕಾಂಪ್ರಮೈಸ್ ಜಾಸ್ತಿ ಆಗಿದೆಯಾ ಎಲ್ಲವನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ, ಫುಲ್ ಡೀಟೇಲ್ ರಿವ್ಯೂ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ವಿವೋದವ್ರು ಯಾವಾಗಲೂ ಫಸ್ಟ್ ಮೇನ್ ಫೋನ್ ಇಟ್ಟಿರ್ತಾರೆ. ಇದು ಮಿಡ್ ನೈಟ್ ಬ್ಲೂ ಕಲರು, ನೀವು ನೋಡ್ಬೋದು. 6000 mAh ಬ್ಯಾಟ್ರಿ ಇದ್ರೂ ಸ್ಲಿಮ್ ಥರ ಕಾಣುತ್ತೆ. ಓವರ್ ಟು ನೆಕ್ಸ್ಟ್ ಡಾಕ್ಯುಮೆಂಟೇಶನ್. ನಾರ್ಮಲ್ ಟ್ರಾನ್ಸ್ಪರೆಂಟ್ ಪೋರ್ಚ್, 45 ವಾಟ್ಸ್ ಅಡಾಪ್ಟರ್, B2C ಕೇಬಲ್, ಸಿಮ್ ಎಜೆಕ್ಟರ್ ಟೂಲ್ ಇದರಲ್ಲೇ ಸಿಗ್ತಾ ಇದೆ. ಈ ಫೋನ್ಗೊಂದು ನೀವು ಪ್ರೀಮಿಯಂ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು, ಇನ್ನೇನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಇದರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಈ ವಿವೋ Y21 5G ಸ್ಮಾರ್ಟ್ ಫೋನ್ ಕ್ಲೀನ್ ಮತ್ತು ಪ್ರೀಮಿಯಂ ಲುಕ್ನ ಹೊಂದಿದೆ. ಬ್ಯಾಕ್ ಸೈಡ್ನಲ್ಲಿ ಮ್ಯಾಟ್ ಫಿನಿಶಿಂಗ್ ಇದೆ. ಫಿಂಗರ್ ಪ್ರಿಂಟ್ ಮಾರ್ಕ್ ಕಡಿಮೆ ಬೀಳುತ್ತೆ. ಇನ್ನು ಇದರ ಕ್ಯಾಮ್ರಾ ಮಾಡಲ್ ಕೂಡ ಮಿನಿಮಲ್ ಡಿಸೈನ್ ಆಗಿದೆ, ಓವರ್ ಫ್ಲಾಶಿ ಆಗಿಲ್ಲ. ಇನ್ನು ಇದರ ವೆಯ್ಟ್ 209 ಗ್ರಾಮ್ಸ್ ಇದೆ ಮತ್ತು 8.39 mm ಥಿಕ್ನೆಸ್ನ ಹೊಂದಿದೆ. ಈ ಫೋನ್ನ ಕೈಯಲ್ಲಿ ಹಿಡಿದಾಗ ಸ್ಲಿಮ್ ಮತ್ತು ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಇದರಲ್ಲಿ IP65 ರೇಟಿಂಗ್ ಸಿಗ್ತಾ ಇದೆ. ಡಸ್ಟ್ ಮತ್ತು ವಾಟರ್ ಪ್ರೊಡಕ್ಷನ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಜೊತೆಗೆ ಇದರಲ್ಲಿ SGS 5 ಸ್ಟಾರ್ ಡ್ರಾಪ್ ಪ್ರೊಡಕ್ಷನ್ ಕೂಡ ಸಿಗ್ತಾ ಇದೆ. ಆದರೆ ಇದರ ಬಿಲ್ಡ್ ಕ್ವಾಲಿಟಿ ಸ್ಟ್ರಾಂಗ್ ಇದೆ. ಈ ಫೋನ್ 2 ಕಲರಲ್ಲಿ ಸಿಗ್ತಾ ಇದೆ, ಮಿಡ್ ಲೈಟ್ ಬ್ಲೂ ಮತ್ತು ಚಾಂಪಿಯನ್ ಗೋಲ್ಡ್. ಇನ್ನು ಇದರ ಪೋರ್ಟ್ಸ್ ಮತ್ತು ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ನ ಕೆಳಗಡೆ Type-C ಪೋರ್ಟ್ ಇದೆ, 3.5 mm ಹೆಡ್ಸೆಟ್ ಜಾಕ್ ಇದೆ, ಮೈಕ್ರೋಫೋನ್ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್ ಸಿಗ್ತಾ ಇದೆ. ಇದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗಿದೆ ಮತ್ತು ವಾಲ್ಯೂಮ್ ಬಟನ್ ಕೂಡ ಇದರಲ್ಲೇ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಕಡೆ ಬಂದರೆ ಇದರಲ್ಲಿ ಸಿಮ್ ಕಾರ್ಡ್ ಸ್ಲಾಟ್ ಸಿಗ್ತಾ ಇದೆ. ಇನ್ನು ಫೋನ್ನ ಮೇಲೆ ಸ್ಪೀಕರ್ ಇದೆ. ಇದರಲ್ಲಿ ಸಿಂಗಲ್ ಸ್ಪೀಕರ್ ಇದೆ ಅಷ್ಟೇ. ಇದರ ಸೌಂಡ್ ಕ್ವಾಲಿಟಿ ಓಕೆ, ಪರವಾಗಿಲ್ಲ. ಮತ್ತು ಇದರ ಫಿಂಗರ್ ಪ್ರಿಂಟ್ ಸೆನ್ಸರ್ ಫಾಸ್ಟಾಗಿ ವರ್ಕ್ ಆಗುತ್ತೆ ಮತ್ತು ಅಕ್ಯುರೇಟ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 6.74 ಇಂಚಸ್ HD+LCD ಡಿಸ್ಪ್ಲೇ ಸಿಗ್ತಾ ಇದೆ. 120 Hz ರಿಫ್ರೆಶ್ ರೇಟ್ ಇದೆ. ಇದು ಸ್ಕ್ರೋಲಿಂಗ್ ಸೂಪರ್ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಇದರಲ್ಲಿ 1200 ನೀಟ್ ಪೀಕ್ ರೇಟ್ನ ಸಿಗುತ್ತೆ. ಇದು ಔಟ್ಡೋರ್ ಯೂಸೇಜಲ್ಲಿ ಕ್ಲೀನ್ ಆಗಿ ಕಾಣುತ್ತೆ. ಜೊತೆಗೆ ಇದರಲ್ಲಿ TUV ಐ ಪ್ರೊಟೆಕ್ಷನ್ ಕೂಡ ಸಿಗ್ತಾ ಇದೆ. ಇದರಿಂದ ಐ ಸ್ಟ್ರೈನ್ ಕಡಿಮೆ ಆಗುತ್ತೆ. ಆದರೆ ಇದು FHD+ ಅಲ್ಲ, ಇದು HD+ ಆಗಿದೆ. ಆದ್ದರಿಂದ ಇದರಲ್ಲಿ ಕಲರ್ಸ್ ಮತ್ತು ಶಾರ್ಪ್ನೆಸ್ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ನಾರ್ಮಲ್ ಯೂಸೇಜ್ಗೆ ಇದು ಡೀಸೆಂಟ್ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನಲ್ಲಿ Dimensity 6300 5G ಚಿಪ್ಸೆಟ್ ಇದೆ. ಇದು ಬಜೆಟ್ ಸೆಗ್ಮೆಂಟ್ಗೆ ಓಕೆ, ಚೆನ್ನಾಗಿದೆ. ಡೈಲಿ ಯೂಸೇಜಲ್ಲಿ ಆ್ಯಪ್ಸ್ ಫಾಸ್ಟಾಗಿ ಓಪನ್ ಆಗುತ್ತೆ. ಮಲ್ಟಿ ಟಾಸ್ಕಿಂಗ್ ಸ್ಮೂತಾಗಿ ವರ್ಕ್ ಆಗುತ್ತೆ. ಸೋಷಿಯಲ್ ಮೀಡಿಯಾ ಲ್ಯಾಗ್ ಆಗಲ್ಲ. ಇದರಲ್ಲಿ 4 lakh+ ಆಂತಿಥ್ಯ ಸ್ಕೋರ್ ಕೂಡ ಸಿಗುತ್ತೆ. ಈ ಸ್ಕೋರ್ ಸ್ವಲ್ಪ ಕಡಿಮೆ ಆಯಿತು. 94% CPU ಥ್ರಾಟಲ್ ಬರುತ್ತೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಇನ್ನು ಇದರ ಗೇಮಿಂಗ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ BGMI ಫ್ರೀ ಫೈರ್ನಲ್ಲಿ ಲೋ ಟು ಮೀಡಿಯಂ ಸೆಟ್ಟಿಂಗ್ಸ್ನಲ್ಲಿ ಆಡ್ಬೋದು. ಸ್ಟೇಬಲ್ ಗೇಮ್ ಪ್ಲೇ ಕೊಡುತ್ತೆ. ನಾವು ಇದರಲ್ಲಿ ತುಂಬ ಅವರ್ಸ್ ಗೇಮ್ಸ್ ಆಡಿದ್ದೀವಿ. ಫೋನ್ ಅವಾಗಲೂ ಜಾಸ್ತಿ ಹೀಟ್ ಆಗಲಿಲ್ಲ. ಹೀಟಿಂಗ್ ಇಶ್ಯೂ ಕಂಟ್ರೋಲ್ ಮಾಡುತ್ತೆ. ಲಾಂಗ್ ಟರ್ಮ್ವರೆಗೂ ಯೂಸ್ ಮಾಡ್ಬೋದು. ಇದರಲ್ಲಿ ಮೇಜರ್ ಇಶ್ಯೂಸ್ ಏನಿಲ್ಲ. ಇನ್ನು ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ, ಇದು ವರ್ಜಿನ್ OS 6 ಮತ್ತು Android 16ನಲ್ಲಿ ಬರ್ತಾ ಇದೆ. ಇದು ಸ್ಮಾರ್ಟ್ AI ಫೀಚರ್ಸ್ ಜೊತೆಗೆ ಬರುತ್ತೆ. ಇದರ US ಸ್ಮೂತ್ ಆಗಿದೆ, ಅನಿಮೇಷನ್ಸ್ ಕ್ಲೀನ್ ಆಗಿದೆ. AI ಫೀಚರ್ಸಿಂದ ಸ್ಮಾರ್ಟ್ ಆಪ್ಟಿಮೇಷನ್ ಆಗುತ್ತೆ. ಬೆಟರ್ ಯೂಸರ್ ಎಕ್ಸ್ಪೀರಿಯನ್ಸ್ ಕೂಡ ಇದರಲ್ಲಿ ಸಿಗುತ್ತೆ. ಇದಕ್ಕೆ ಎಷ್ಟು ವರ್ಷ ಮೇಜರ್ ಅಪ್ಡೇಟ್ ಸಿಗುತ್ತೆ ಅಂತ ಕನ್ಫರ್ಮ್ ಆಗಿಲ್ಲ. ಆದರೆ ನನ್ನ ಎಕ್ಸೆಪ್ಟೆಡ್ ಪ್ರಕಾರ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ಬೋದು. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ, ಇದರ ಕ್ಯಾಮ್ರಾ ಸೆಟಪ್ ಸಿಂಪಲ್ ಆಗಿದೆ. ಇದರಲ್ಲಿ 50 MP A ಮೇನ್ ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು 5 MP ಸೆಲ್ಫಿ ಕ್ಯಾಮ್ರಾ ಕೂಡ ಇದರಲ್ಲಿ ಸಿಗ್ತಾ ಇದೆ. ಇನ್ನು ಇದರ ಮೇನ್ ಕ್ಯಾಮ್ರಾಯಿಂದ ಡೇಲೈಟಲ್ಲಿ ಫೋಟೋಸ್ ಚೆನ್ನಾಗಿ ಕಾಣುತ್ತೆ. ನ್ಯಾಚುರಲ್ ಕಲರ್ಸ್ ಕೂಡ ಕೊಡುತ್ತೆ. ಇನ್ನು ಇದರ ಪೋರ್ಟ್ರೇಟಲ್ಲಿ ಏಜ್ ರಿಡಕ್ಷನ್ ಡೀಸೆಂಟ್ ಆಗಿದೆ. ಇನ್ನು ನೈಟಲ್ಲಿ ಆವ್ರೇಜ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇನ್ನು ಸೆಲ್ಫಿ ಫೋಟೋಸ್ ಕಡೆ ಬಂದರೆ ಓಕೆ, ಸ್ವಲ್ಪ ಚೆನ್ನಾಗಿದೆ. ಇದು ಸ್ಕಿನ್ ಟೋನ್ ಡೀಸೆಂಟ್ ಆಗಿದೆ. ಮತ್ತು ಇನ್ನು ವಿಡಿಯೋಸ್ ಕಡೆ ಬಂದರೆ ಇದರ ಬ್ಯಾಕ್ ಮತ್ತು ಫ್ರಂಟ್ ಕ್ಯಾಮ್ರಾಯಿಂದ
1080p ವಿಡಿಯೋಸ್ 30 FPS ನಲ್ಲಿ ತೆಗಿಬೋದು. ವಿಡಿಯೋಸ್ ಕ್ವಾಲಿಟಿ ಡೀಸೆಂಟ್ ಆಗಿದೆ, ಸ್ಟೆಬಿಲೈಸೇಷನ್ ಆವರೇಜ್ ಆಗಿದೆ, ಓವರ್ ಆಲ್ ಇದರ ಕ್ಯಾಮ್ರಾ ಡೀಸೆಂಟ್ ಆಗಿದೆ. ಇನ್ನು ಇದರ ಬಿಗ್ಗೆಸ್ಟ್ ಹೈಲೈಟ್ ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6500 mAh ಲಾರ್ಜರ್ ಬ್ಯಾಟರಿ ಸಿಗುತ್ತೆ. ಇದು ನಾರ್ಮಲ್ ಯೂಸೇಜ್ ಅಲ್ಲಿ 2 ದಿನ ಈಸಿಯಾಗಿ ಬ್ಯಾಟರಿ ಪ್ಯಾಕಪ್ ಕೊಡುತ್ತೆ. ಹೆವಿ ಯೂಸೇಜ್ ನಲ್ಲಿ 1 ದಿನ ಪ್ಲಸ್ ಬ್ಯಾಟರಿ ಪ್ಯಾಕಪ್ ಕೊಡುತ್ತೆ. ಜೊತೆಗೆ ಇದು 44 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದರ ಲಾರ್ಜರ್ ಬ್ಯಾಟರಿ ಪ್ಲಸ್ ಫಾಸ್ಟ್ ಚಾರ್ಜಿಂಗ್ ಕಾಂಬೋ ಇರೋದು ಒಂದು ಬಿಗ್ ಅಡ್ವಾಂಟೇಜ್ ಆಗಿದೆ. ಈ ಪ್ರೈಸ್ ರೇಂಜ್ ನಲ್ಲಿ ಇದರ ಬ್ಯಾಟರಿ ಕಿಂಗ್ ಅಂತಾನೆ ಹೇಳ್ಬೋದು. ಇನ್ನು ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 5G ಸಪೋರ್ಟ್ ಸಿಗ್ತಾ ಇದೆ, ವೈಫೈ 6 ಇದೆ, ಬ್ಲೂಟೂತ್ 5.4 ಇದೆ, ಡ್ಯೂಯಲ್ ಸಿಮ್ ಕಾರ್ಡ್ ಸಪೋರ್ಟ್ ಕೂಡ ಇದೆ. ಎಲ್ಲ ಬೇಸಿಕ್ ಕನೆಕ್ಟಿವಿಟಿ ಆಪ್ಷನ್ ಇದರಲ್ಲಿ ಸಿಗ್ತಾ ಇದೆ. ಇನ್ನು ಇದರ ಪ್ರೈಸ್ ಮತ್ತು ವೇರಿಯಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ಇದು ಬಡ್ಜೆಟ್ ಸೆಗ್ಮೆಂಟ್ ನಲ್ಲಿ ಲಾಂಚ್ ಆಗಿದೆ. ಇದು 4GB RAM 128GB ಸ್ಟೋರೇಜ್, 6GB RAM 128GB ಸ್ಟೋರೇಜ್, 8GB RAM 128GB ಸ್ಟೋರೇಜ್, ಈ 3 ವೇರಿಯಂಟ್ ನಲ್ಲಿ ಲಾಂಚ್ ಆಗಿದೆ. ಇದರ ಪ್ರೈಸ್ ಸುಮಾರು 18,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಓವರ್ ಆಲ್ ನೋಡೋದಾದ್ರೆ ಇದರಲ್ಲಿ ಲಾರ್ಜರ್ 6500 mAh ಬ್ಯಾಟರಿ ಸಿಗ್ತಾ ಇದೆ. ಇದು 44 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. 120 Hz ಸ್ಮೂತ್ ಡಿಸ್ಪ್ಲೇ ಸಿಗುತ್ತೆ. ಸ್ಟ್ರಾಂಗ್ ಬಿಲ್ಡ್ ಕ್ವಾಲಿಟಿ ಜೊತೆಗೆ IP65 ರೇಟಿಂಗ್ ಪ್ಲಸ್ SGS 5 ಸ್ಟಾರ್ ಪ್ರೊಟೆಕ್ಷನ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಇದು ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಆದರೆ ಇದರ ಕ್ಯಾಮ್ರಾ ಆವರೇಜ್ ಆಗಿದೆ. ಇದು HD ಪ್ಲಸ್ ಡಿಸ್ಪ್ಲೇ ಆಗಿದೆ ಅಷ್ಟೇ, FHD ಪ್ಲಸ್ ಡಿಸ್ಪ್ಲೇ ಅಲ್ಲ. ಯಾರಿಗೆ ಈ ಫೋನ್ ಸೂಟ್ ಆಗುತ್ತೆ ಅಂದರೆ ಬ್ಯಾಟ್ರಿ ಪ್ಯಾಕಪ್ ಬೇಕು, ಬೇಸಿಕ್ ಯೂಸೇಜ್ಗೆ ಫೋನ್ ಬೇಕು, ಲಾಂಗ್ ಲಾಸ್ಟಿಂಗ್ ಫೋನ್ ಬೇಕು ಅಂದರೆ ಇದು ಸಾಲಿಡ್ ಚಾಯ್ಸ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇದು ವಿವೋ Y21 5G ಸ್ಮಾರ್ಟ್ ಫೋನ್ನ ಫುಲ್ ರಿವ್ಯೂ. ಈ ಫೋನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ನಾವಿನ್ನ ಎಷ್ಟು ಅಪ್ಡೇಟ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.